New Hope TV, your encounter with God. ಪ್ರಿಯ ಸಹೋದರ ಸಹೋದರಿ, ಇನ್ನೊಂದಾವರ್ತೆ ನಾವಿವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿ ಬಂದಿದ್ದೇವೆ. ದೇವರ ವಾಕ್ಯ ಒಂದು ವಚನ ನಾನು ಓದುತ್ತೇನೆ. Psalms 89 and verse 17. ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂದ್ರೆ, For thou art the glory of their strength, and in thy favor our horn shall be exalted, and in thy favor our horn shall be exalted. ನಿಮ್ಮ ಕೃಪೆಯಿಂದ ನಮ್ಮ ತಲೆ ಎತ್ತಲ್ಪಡುತ್ತೆ. ಹಲ್ಲೆಲೂಯಾ. ದಾವೀದ ಹೇಳ್ತಾನೆ that with you are the one whose favor is upon us. Because your favor is upon us, our horns are exalted. ನಿಮ್ಮ ಕೃಪೆ ನಮ್ಮ ಮೇಲೆ ಇರುವ ಕಾರಣ ನಮ್ಮ ತಲೆ ಎತ್ತಲ್ಪಡುತ್ತೆ ಅಂತ ಈ ವಾಕ್ಯ ಏನು ಹೇಳುತ್ತೆ ಅಂತ ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಆವರ್ತೆ ಪ್ರಾರ್ಥನೆ ಮಾಡುವ. ದೇವರೇ, ನಿಮ್ಮ ವಾಕ್ಯ ಸ್ವಾಮಿ ನಮಗೆ ಕಟ್ಟುತ್ತೆ, ಅದಕ್ಕೆ ಸ್ತೋತ್ರ. ನಿಮ್ಮ ವಾಕ್ಯ ಹೇಳುತ್ತೆ ಕರ್ತನೆ, ನಿಮ್ಮ ಕೃಪೆ ನಿಮ್ಮ ಕರುಣೆ ನಮ್ಮ ತಲೆಯನ್ನು ಎತ್ತುತ್ತೆ ಸ್ವಾಮಿ. ಇಟ್ಸ್ ಯುವರ್ ಫೇವರ್ ದಟ್ ಲೀಡ್ಸ್ ಅಸ್, ಓ ಗಾಡ್, ದಟ್ ಲಿಫ್ಟ್ಸ್ ಅಸ್ ಅಪ್, ಓ ಫಾದರ್. ವಿ ಥ್ಯಾಂಕ್ ಯು ಫಾರ್ ದಟ್. ಈ ವಿಷಯದಲ್ಲಿ ನಾವು ಧ್ಯಾನ ಮಾಡುವಾಗ ಸ್ವಾಮಿ ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತ ತಂದೆ, ಆಮೇನ್. ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆ, ದೇವರ ದಯೆ ನಮಗೆ ಬಹಳ ಪ್ರಾಮುಖ್ಯ. ನಾವು ಇಷ್ಟೋ ಸರ್ತೆ ನಮಗೆ ಇಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಬೇಕಿತ್ತಂದರೆ ಇವಾಗ ಎಷ್ಟೋ ಜನ ಕಾಲ್ ಮಾಡ್ತಾರೆ, ಕೇಳ್ತಾರೆ. ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಇದ್ದರೆ ಕೇಳ್ತಾರೆ ಏನಂದರೆ, ನಿಮಗೆ ಇವರ ಪರಿಚಯ ಇದೆನಾ, ಅವರ ಪರಿಚಯ ಇದೆನಾ, ಏನಾದರೂ ಇನ್ಫ್ಲುಯೆನ್ಸ್ ನಡೀತದ ಸಿಕ್ಕತ್ತೇನಾ, ಅಥವಾ ಕೆಲಸ ಬೇಕಿದ್ದಾಗ ಯಾರಾದರೂ ಇನ್ಫ್ಲುಯೆನ್ಸ್ ಇದ್ದರೆ ನಮಗೆ ಒಂದು ಜಾಬ್ ಸಿಗ್ಬೋದು, ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ಬೋದು. ಎಷ್ಟೋ ಸರ್ತೆ ವಿ ಟ್ರೈ ಟೇಕ್ ದ ಹೆಲ್ಪ್ ಆಫ್ ಪೀಪಲ್ ಹೂ ಆರ್ ಇನ್ಫ್ಲೂಯೆನ್ಷಿಯಲ್. ಸ್ವಲ್ಪ ಇನ್ಫ್ಲುಯೆನ್ಸ್ ಇದ್ದ ಜನರ ಹತ್ರ ನಾವು ಹೋಗಿ ಕೇಳ್ತೇವೆ. ಆದರೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ದ ಗ್ರೇಟೆಸ್ಟ್ ಇನ್ಫ್ಲುಯೆನ್ಸ್ ದಟ್ ವಿ ಹ್ಯಾವ್ ಇಸ್ ದ ಲಾರ್ಡ್ ಜೀಸಸ್. ದೇವರ ದಯೆ, ದ ಫೇವರ್ God that is upon us is the greatest influence you can ever have. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, we have seen the favor of God upon us. ದೇವರ ಒಂದು ದಯೆ ನಮ್ಮ ಮೇಲೆ ಇರುವ ಕಾರಣ ಅಸಾಧ್ಯ ಸಂಗತಿಯನ್ನು ದೇವರು ಸಾಧ್ಯ ಮಾಡ್ತಾರೆ. ಇದನ್ನೇ ನಾವು ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಲೂಕ್, ದ ಬುಕ್ ಆಫ್ ಲೂಕ್ ಚಾಪ್ಟರ್ 1, ಮೊದಲನೇ ಅಧ್ಯಾಯ, ಅದ 28ನೇ ವಚನದಲ್ಲಿ ಹೀಗೆ ಬರೆದಿದೆ. ಲೂಕನ್ ಬರೆದ ಸುವಾರ್ತೆ, ಅದ ಮೊದಲನೇ ಅಧ್ಯಾಯ 28ನೇ ವಚನ. And the angel came in unto her and said, Hail thou that art highly favored, the Lord is with thee, blessed art thou among women. ವಾವ್! ಅನೇಕ ಸರ್ತೆ ನಾವು ಸಹೋದರಿಯರಿಗೆ, ಲೇಡೀಸ್ಗೆ, thou art favored, ನೀ ದಯೆ ಹೊಂದಿದ್ದವಳಂತ ಕೇಳೋದು ಬಹಳ ಕಡಿಮೆ. ಸ್ಪೆಷಲಿ ನಮ್ಮ ದೇಶದಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದರೆ ಫ್ಯಾಮ್ಲಿಗೆ ಏನಂದರೆ ಒಂದು ದೊಡ್ಡ ಭಾರಾದಂಗೆ ಆಗುತ್ತೆ. ಅಯ್ಯೋ, ಇನ್ನೊಂದು ಹೆಣ್ಣು ಮಗು ಅಲ್ಲ. ಇಷ್ಟೋ ಸತ್ತೆ ನಾವು ನೋಡ್ತೇವೆ ಏನಂದರೆ, ಹೆಣ್ಣು ಮಗು, ಮೊದಲನೇ ಹೆಣ್ಣು ಮಗು ಹುಟ್ಟಿತ್ತು, ಎರಡನೇ ಹೆಣ್ಣು ಮಗು ಹುಟ್ಟಿದ್ದು ಕುಟುಂಬದಲ್ಲಿ ಒಂಥರ ಅಯ್ಯೋ ಭಾರ ನಮಗೆ. ಆ ಹೆಣ್ಣು ಮಗುಗೆ ಯಾರೇ ನೋಡಿ ನೀನು ದಯೆ ಹೊಂದಿದವಳು ಅಂತ ಹೇಳಲ್ಲ. ಹೌದಲ್ಲ? ಒಪ್ಕೊಳ್ತೀರಿ? ಹೌದಲ್ಲ? ನನಗೆ ಒಂದು ಕುಟುಂಬ ಗೊತ್ತಿದೆ, ಅವ್ರಿಗೆ 4 ಹೆಣ್ಣು ಮಕ್ಕಳು. ಇನ್ನೊಂದು ಸರ್ತೆ ಮತ್ತೆ ಪ್ರೆಗ್ನೆಂಟ್ ಆದಾಗ ಮತ್ತು ಹೆಣ್ಣು ಮಗುನೇ ಆಯಿತು, 5 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಗುಗೆ ಯಾರು ನೋಡಿ ಅಯ್ಯೋ ನೀನು ದಯೆ ಹೊಂದಿದವಲ್ಲ ಅಂತ ಹೇಳೋದಿಲ್ಲ. ಇಷ್ಟು ಬೇಸರಕರವಾದ ಒಂದು ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಹೆಣ್ಣು ಮಕ್ಕಳು ಹುಟ್ಟಿದಾಗ ಅವರನ್ನು ಸಾಯಿಸುವ ರೀತಿಯಾಗಿರ್ಬೋದು, ಅಥವಾ ಅವರನ್ನು ಎಲ್ಲೋ ಒಂದು ಆರ್ಫನೇಜಲ್ಲಿ ಬಿಟ್ಟಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಬೇಡ ಅಂತ ಅವರನ್ನು ಬೀಸಾಕಿದ್ದು ಇಷ್ಟೊಂದು ಕಥೆಗಳು ನಾವು ಕೇಳಿದ್ದೇವೆ. ಆದರೆ ಇಲ್ಲಿ ಅದ್ಭುತವಾದ ಸಂಗತಿ ಏನೆಂದರೆ, ದೇವರ ದೂತನು ಬಂದು ಮರಿಯಳಿಗೆ ಹೇಳ್ತಾನೆ ಅಂದರೆ, ಯು ಆರ್ ಹೈಲಿ ಫೇವರ್ಡ್. ವಾಟ್ ಆ್ಯನ್ ಇಂಪಾರ್ಟೆಂಟ್ ಥಿಂಗ್ ಇಟ್ ಈಸ್. ಪ್ರಿಯ ಸಹೋದರ ಸಹೋದರಿ, ದೇವರ ಒಂದು ದಯೆ ನಿಮಗೆ ನನಗೆ ದೊರಕಿದರೆ ಥಿಂಗ್ಸ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್. Today we are favored not because of what we are. We are favored because of the blood of Jesus. ಯೇಸು ಸ್ವಾಮಿಯ ರಕ್ತ ಮೂಲಕ ನಮಗೆ ಇವತ್ತು ದೇವರ ದಯೆ ದೊರಕಿತ್ತು. ಪ್ರಿಯರೇ, we were not worthy to receive this favor. ನಾವು ಎಲ್ಲರೂ ನರಕ ಪಾತ್ರರಾಗಿದ್ದ ಜನರಿಗೆ ಇವತ್ತು ನಿಮ್ಮನ್ನು ನನ್ನನ್ನು ನೋಡಿ ದೇವರು ಏನು ಹೇಳ್ತಾರೆ ಅಂದರೆ, ಇವರು ದಯೆ ಹೊಂದಿದ್ದವರು, ಇವಳು ದಯೆ ಹೊಂದಿದ್ದವಳು. ದಯೆ ಹೊಂದಿದ್ರೆ ಏನು ಆಗುತ್ತೆ ಅಂತ ದೇವರ ವಾಕ್ಯದಲ್ಲಿ
ಇನ್ನೊಂದು ವಚನ ನಾವು ಓದ್ಕೊಳ್ಳುವ. ಅದು 37ನೇ ವಚನದಲ್ಲಿ ಹೀಗೆ ಹೇಳುತ್ತೆ ದೇವರ ವಾಕ್ಯ, ಫಾರ್ ವಿತ್ ಗಾಡ್ ನಥಿಂಗ್ ಶಾಲ್ ಬಿ ಇಂಪಾಸಿಬಲ್. 36ನೇ ನಾನು ಓದ್ತಾನೆ. ಆ್ಯಂಡ್ ಬಿಹೋಲ್ಡ್ ದೈ ಕಸಿನ್ ಎಲಿಜಬೆತ್ she hath also conceived a son in her old age, and this is the 6th month with her, who was called barren. For with God nothing shall be impossible. ದೇವರ ವಾಕ್ಯ ಏನು ಹೇಳುತ್ತೇನೆ ಅಂದರೆ, with God nothing shall be impossible. You know, when the favor of God is upon you and upon me. ಮರಿಯಳ ವಿಷಯದಲ್ಲಿ ನಾವು ನೋಡ್ತೇವೆ ಅಂದರೆ, she was a virgin. ಅವಳಿಗೆ ಇನ್ನೂ ಮದುವೆ ಆಗಿರಲಿಲ್ಲ. She didn't know any man. She was a virgin. ಆಲ್ ಆಫ್ ಅ ಸಡನ್ ಅವಳ ಮೇಲೆ ದೇವರ ದಯೆ ದೊರಕಿದ ಕಾರಣ ಶಿ ಬಿಕೇಮ್ ದ ಮದರ್ ಆಫ್ ದ ಸೇವಿಯರ್ ಆಫ್ ದಿಸ್ ವರ್ಲ್ಡ್. ಏನಾಗುತ್ತೆ ದೇವರ ದಯೆ ನಿನ್ನ ಮೇಲೆ ನನ್ನ ಮೇಲೆ ಬಂದರೆ ಅಂದರೆ, ವಿ ಕ್ಯಾನ್ ಸಿ ದ ಇಂಪಾಸಿಬಲ್ ಥಿಂಗ್ಸ್ ಹ್ಯಾಪ್ನಿಂಗ್ ಪಾಸಿಬಲ್. ಅಸಾಧ್ಯ ಸಂಗತಿಯನ್ನು ಸಾಧ್ಯ ಮಾಡಿ ಕೊಡುವುದೇ ದೇವರ ದಯೆ. ಇವತ್ತು ದೇವರ ದಯೆ ನಿಮ್ಮ ಮೇಲೆ ಇದೆ, ದೇವರ ದಯೆ ನನ್ನ ಮೇಲೆ ಇದೆ. ನಾವು ಅಸಾಧ್ಯ ಸಂಗತಿಯನ್ನು ನೋಡ್ತೇವೆ. ಅದು ನಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ ನಮ್ಮದು ಇಷ್ಟು ಹಾಳಾಗಿರ್ಬೋದು. ಡಾಕ್ಟರ್ಸ್ ಹೇಳಿರ್ಬೋದು ಅಂದರೆ, ಇಷ್ಟೇ ಸಮಯ ನಿನಗೆ, ದಿಸ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಯು ಆರ್ ನಾಟ್ ಗೋಯಿಂಗ್ ಟು ಲಿವ್ ಲಾಂಗ್, you have come to the end ಅಂತ ಹೇಳಿದ್ರು. when the favor of God, when the hand of God comes upon us, we will see great and mighty things. ಇಲ್ಲಿ ಮರಿಯಳು ಹೇಳ್ತಾಳೆ, how is it possible? I don't know any man. ಆಮೇಲೆ ಆ ಕಾಲದಲ್ಲಿ ಇವೆಲ್ಲ ಸಂಗತಿಗಳು ಜರಿಯೋದು was just impossible. But God, the word of God says, the angel said unto her, for with God all things are possible. ನಿಮ್ಮ ನನ್ನ ಜೀವಿತದಲ್ಲಿ ಪ್ರಿಯರೇ, ಲೆಟ್ ಅಸ್ ಎಕ್ಸ್ಪೆಕ್ಟ್ ದ ಫೇವರ್ ಆಫ್ ಗಾಡ್. ದೇವರ ದಯೆಯನ್ನು ಎಲ್ಲ ಸಂಗತಿಯಲ್ಲಿ ನಾವು ಯಾಕೆ ಹೊಂದ್ಕೊಳ್ಳೋದು ಬೇಡ. ನಾವು ಪ್ರಾರ್ಥನೆ ಮಾಡುವ ಅಂದರೆ, ಗಾಡ್ let your favor be released upon me. When his favor is released upon us, we will see impossible things possible. ಎರಡನೇ ಸಂಗತಿ ನಾವು ನೋಡ್ಕೊಳ್ಳುವ. ವಿಲ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ರೂತ್. ನಮಗೆಲ್ಲರಿಗೆ ರೂತಳ ಒಂದು ಕತೆ ಎಲ್ಲರಿಗೆ ಗೊತ್ತಿದೆ. ವಿ ಆಲ್ ನೋ ದ ಸ್ಟೋರಿ ಆಫ್ ರೂತ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ರೂತಳು ಒಬ್ಳು ಮೋವಾಬ್ ದೇಶದವಳಿದ್ಲು. ಶಿ ಡಿಡ್ ನೋ ದ ಗಾಡ್ ಆಫ್ ಇಸ್ರಾಯೇಲ್. ಅವಳಿಗೆ ಇಸ್ರಾಯೇಲರ ದೇವರು ಗೊತ್ತಿರಲಿಲ್ಲ ಪ್ರಿಯರೇ. ಶಿ ಸಾ ಹರ್ ಮದರ್ ಇನ್ ಲಾ, ಅವಳ ಅತ್ತೆಯನ್ನು ನೋಡಿ ಇಸ್ರಾಯೇಲರ ದೇವರು ಯಾರಂತ ಅವಳು ತಿಳ್ಕೊಂಡ್ಳು. ಅವಳ ಅತ್ತೆನ ಜೊತೆ ಶಿ ಕಮ್ಸ್ ಬ್ಯಾಕ್. ಅವಳ ಅತ್ತೆ ಮನೆಗೆ ವಾಪಸ್ ಬಂದಾಗ ನಾವು ಆ ಕತೆ ಅನೇಕ ಸರ್ತೆ ಕೇಳಿದ್ದೇವೆ. ಅವಳು ಬೋaz ಅಂತ ಒಬ್ಬನ ಒಂದು ಹೊಲದಲ್ಲಿ ಹೋಗಿ ಅಲ್ಲಿ ಉಳಿದೋದ ಬೆಳೆಯನ್ನು ಅವಳು ಕಲೆಕ್ಟ್ ಮಾಡ್ತಾ ಇದ್ಲು. ಅವಳ ಒಂದು ಪರಿಸ್ಥಿತಿ ಹೇಗೆ ಇತ್ತೆಂದರೆ, ಕೀಳಾದ ಒಂದು ಪರಿಸ್ಥಿತಿ, ಲೋ ಒಂದು ಪರಿಸ್ಥಿತಿ, ಅಲ್ದು ಅಷ್ಟು ಲೋ ಆಗಿತ್ತು. ಎಲ್ಲ ಬಿಟ್ಟು ಹೋದ ಬೆಳೆಯನ್ನು ಅವಳು ಕಲೆಕ್ಟ್ ಮಾಡ್ತಾ ಇದ್ಲು. ಆ ಒಂದು ಪರಿಸ್ಥಿತಿದಲ್ಲಿದ್ಲು. ಆದರೆ ಅದ್ಭುತ ಕಾರ್ಯ ಏನೆಂದರೆ ಪ್ರಿಯರೇ, ದೇವರು ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಕೆಲಸ ಮಾಡಬೇಕೆಂದ್ರೆ ಹಿ ವಿಲ್ ವರ್ಕ್ ಇಟ್ ಇನ್ ಸಚ್ ಅ ಬ್ಯೂಟಿಫುಲ್ ವೇ. ಅದೇ ನಾವು ಸಂಗತಿಯನ್ನು ರೂತಳ ಪುಸ್ತಕ ಅದ 2ನೇ ಅಧ್ಯಾಯ 11ರಿಂದ 13ನೇ ವಚನವನ್ನು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ರೂತ್, chapter 2 verse 11 to 13. And Boaz answered and said unto her, it hath been shown me all that thou hast done unto thy mother-in-law since the death of thine husband, and how thou hast left thy father and thy mother and the land of thy nativity, and art come unto a people which thou knowest not hereto. The Lord recompense thee work, and a full reward be given unto thee of the Lord God of Israel, under whose wings thou art come to trust. Then she said, let me find favor in thy sight, my Lord, for that thou hast comforted me, for that thou hast spoken friendly unto thine handmaid, thou and I be not like unto one of thine handmaids. ಇಲ್ಲಿ ರೂತಳು ಬೋazಗೆ ಹೇಳ್ತಾ ಇದ್ದಳೆ ಅಂದರೆ, ನಿನ್ನ ದಯೆ ನನ್ನ ಮೇಲೆ ಇರಲಿ. ಶಿ ಇಸ್ ರಿಕ್ವೆಸ್ಟಿಂಗ್ ಬೋaz ಫಾರ್ ಹಿಸ್ ಫೇವರ್ ಅಪಾನ್ ಹರ್. ಯಾಕೆಂದರೆ ಅವನು ಆ ಒಂದು ಹೊಲದ ಒಂದು ಯಜಮಾನ ಆಗಿದ್ದ. ಇವಳು ಅಲ್ಲಿದು ಕೆಲಸ ಮಾಡೋರ್ಗಿಂತ ಕೀಳಾಗಿದ್ಲು. ಯಾಕೆಂದರೆ ಕೆಲಸ ಮಾಡಿ ಹೋದವ್ರಿಗೆ ಒಂದು ವೇಜಸ್ ಆದರೆ ಸಿಗ್ತಾ ಇತ್ತು, ಆದರೆ ಇವಳಿಗೆ ಅದನ್ನೂ ಸಿಗ್ತಾ ಇರಲಿಲ್ಲ. ಶಿ ಡಿಂಟ್ ಹ್ಯಾವ್ ಎನಿಥಿಂಗ್, ಶಿ ವಾಸ್ ಕಲೆಕ್ಟಿಂಗ್ ದ ಲೆಫ್ಟ್ ಓವರ್. ಆದರೆ ಪ್ರಿಯರೇ, ಅವಳು ಎಂದೂ ಯೋಚನೆ ಮಾಡಿಲ್ಲ ಅಂದರೆ ಒಂದು ದಿವಸ ಅವಳು ಆ ಹೊಲದ ಒಂದು ಯಜಮಾಂತಿ ಆಗ್ತಾಳೆ ಅಂತ. ಶಿ ನೆವರ್ ಬಿಲೀವ್ ದ್ಯಾಟ್. ಶಿ ವುಡ್ ಹ್ಯಾವ್ ನೆವರ್ ಇವನ್ ಡ್ರೆಮ್ಟ್.
ನಾನು ಈ ಒಂದು ಸ್ಥಾನಕ್ಕೆ ನಾನು ಬರ್ಬೋದು, ಈ ಒಂದು ಸ್ಥಾನದಲ್ಲಿ ನಾನು ನಿಂತ್ಕೊಂಡು ನನ್ನ ಕೈ ಕಲ್ಲಗೆ ಇಷ್ಟೊಂದು ಸೇವಕರು ಇರ್ಬೋದು ಅಂತ ರೂತ್ ಮಸ್ಟ್ ಹ್ಯಾವ್ ನೆವರ್ ಥಾಟ್ ಅಬೌಟ್ ಇಟ್. ಅದನ್ನು ಓದಬೇಕಾದ್ರೆ ಒಬ್ಬ ಮನುಷ್ಯನ ಒಂದು ದಯೆ ನಮ್ಮ ಮೇಲೆ ಇತ್ತೆಂದರೆ ಹೌ ಮಚ್ ವಿ ವಿಲ್ ಬಿ ಲಿಫ್ಟೆಡ್ ಅಪ್. ಬೋಅಜಿಂದು ಒಂದು ದಯೆ ರೂತಳ ಮೇಲೆ ಬಿದ್ದ ಕಾರಣ ಬೋಅಜ್ ಹೇಳ್ತಾರೆ ಅಂದರೆ ಐ ವಿಲ್ ಮ್ಯಾರಿ ರೂತ್, ನಾನು ರೂತಳನ್ನು ಮದುವೆ ಆಗ್ತೇನೆ ಅಂತ ಹೇಳಿದ ತಕ್ಷಣ ರೂತಳದ ಒಂದು ಪರಿಸ್ಥಿತಿ ಏನಿತ್ತೋ ಅದು ಕಂಪ್ಲೀಟ್ಲಿ ಚೇಂಜ್ ಆಯಿತು ಪ್ರಿಯರೇ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ದ ಫೇವರ್ ಆಫ್ ಗಾಡ್ ಕಮ್ಸ್ ಅಪಾನ್ ಅಸ್. ದ ಲಾರ್ಡ್ ಲಿಫ್ಟ್ಸ್ ಅಸ್ ಅಪ್ ಫ್ರಮ್ ದ ಮೈರಿ ಕ್ಲೇ. ನಮ್ಮನ್ನು ಕಲೆಗೆ, ನಾವು ಮಣ್ಣು ಧೂಳು ಆದಂಥ ಜನರನ್ನು ದೇವರು ಎತ್ತಿ ಪ್ರಭುಗಳ ಮಧ್ಯೆ ಕೂಡಿಸ್ತಾರೆ. ಇದು ಏನೆಂದರೆ ದೇವರ ದಯೆ. ಎಷ್ಟೋ ಸರ್ತೆ ನಾವು ಸೋತು ಹೋಗಿರ್ತೇವೆ, ನಾವು ಬಿಟ್ಟು ಕೊಡ್ಬೇಕನ್ನ ಎನಿಸ್ತದೆ, ನಮಗೆ ಏನೂ ಮಾಡಲಿಕ್ಕೆ ಮಾರ್ಗ ಕಾಣ್ತಾ ಇರಲಿಲ್ಲ. ಪಕ್ಕನೆ ದೇವರ ದಯೆ ನಮಗೆ ದೊರಕುತ್ತೆ ಥ್ರೂ ಸಂಬಡಿ. ದ ಫೇವರ್ ಆಫ್ ಗಾಡ್ ಕೇಮ್ ಅಪಾನ್ ರೂತ್ ಥ್ರೂ ಬೋಅಜ್. ಏನು ಆಯ್ತೆಂದರೆ ಹರ್ ಎಂಟೈರ್ ಲೈಫ್ ಚೇಂಜ್, ಹರ್ ಸ್ಟ್ಯಾಂಡರ್ಡ್ ಚೇಂಜ್, ಹರ್ ಥಿಂಕಿಂಗ್ ಚೇಂಜ್. ದೇವರ ಕೃಪೆಯಿಂದ ಅವಳು ಬರೀ ಅಲ್ಲಿ ಉಳಿದು ಹೋದ ಕಾಳುಗಳನ್ನು ಸೇರಿಸ್ತಾ ಇರಲಿಲ್ಲ. ಅವಳು ಒಂದು ಸಮಯ ಬಂತು, ಶಿ ವಾಸ್ ಗಿವಿಂಗ್ ಅವೇ ಟು ದ ಪೀಪಲ್ ಹೂ ಆರ್ ವರ್ಕಿಂಗ್ ದೇರ್. ಅಲ್ಲಿ ಕೆಲಸ ಮಾಡುವವರಿಗೆ ಇವಳು ಸಂಬಳ ಕೊಡಲಿಕ್ಕೆ ಒಂದು ಸ್ಥಿತಿಗೆ, ಒಂದು ಸ್ಟ್ಯಾಂಡರ್ಡ್ಗೆ ದೇವರು ಎಬ್ಬಿಸಿದ್ರು ಪ್ರಿಯರೇ. ಇವತ್ತು ನಮ್ಮ ಒಂದು ಯೋಚನೆ ಅಥವಾ ನಮ್ಮ ಒಂದು ಮೈಂಡ್ ಸೆಟ್ ಹೆಂಗೆ ಇದೆ ಅಂದರೆ, ನಾವು ಮೇಲೆ ಬರಲಿಕ್ಕೆ ಇಲ್ಲ, ನಾವು ಕಲ್ತಿಲ್ಲ, ನಮಗೆ ಒಂದು ಬ್ಯಾಕ್ಗ್ರೌಂಡ್ ನಮ್ಮದು ಚೆನ್ನಾಗಿಲ್ಲ, ನಾವು ಮಾಡೋ ಕೆಲಸ ತುಂಬ ಚಿಕ್ಕದು. ಪ್ರಿಯರೇ, ಆ ಒಂದು ಮೆಂಟ್ಯಾಲಿಟಿ ನಾವು ತೆಗೆದು ಹಾಕಬೇಕು. ಲೆಟ್ ಅಸ್ ರಿಮೂವ್ ದಟ್ ಮೈಂಡ್ ಸೆಟ್ ದಟ್ ವಿ ಹ್ಯಾವ್. ನನಗೆ ವಯಸ್ಸಾಯಿತು, ಇನ್ನು ನನಗೆ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಗಂಡ ಇಷ್ಟು ವರ್ಷದಿಂದ ನನ್ನನ್ನು ಬಿಟ್ಟು ಹೋಗಿದ್ದಾನೆ, ಇನ್ನೂ ಅವನು ನನ್ನ ಹತ್ರ ಬಂದು ಸೇರಲಿಕ್ಕೆ ಆಗೋದಿಲ್ಲ, ನಾನು ಮೇಲೆ ಬರುವುದಿಲ್ಲ, ನನ್ನ ಲೈಫಲ್ಲಿ ನಾನು ಸೆಟಲ್ ಆಗೋದಿಲ್ಲ ಅಂತ ಏನೇ ಆಲೋಚನೆ ಇದ್ದರೂ ಸಹ ಪ್ರಿಯರೇ, ಲೆಟ್ ಅಸ್ ರಿಮೆಂಬರ್ ದಟ್ ಇಟ್ ಈಸ್ ದ ಫೇವರ್ ಆಫ್ ಗಾಡ್ ದಟ್ ಲಿಫ್ಟ್ಸ್ ಅಸ್ ಅಪ್. ಹಲ್ಲೆಲೂಯಾ. ದೇವರ ದಯೆ ನಮ್ಮನ್ನು ಮೇಲೆ ಎತ್ತುತ್ತೆ. ಒಂದು ಸಮಯ ಇತ್ತು, ನಾನು ಈ ಕತೆ ಓದಿದ್ದೇನೆಂದರೆ, ಒಂದು ಗಂಡ ಹೆಂಡತಿ ಜೊತೆಯಲ್ಲಿ ಇದ್ಕೊಂಡು ಎಲ್ಲೋ ಹೋಗಬೇಕಾದ್ರೆ ಒಂದು ಸಣ್ಣ ಹುಡುಗ ಬಂದು ಅವಳಿಗೆ ಸ್ವಲ್ಪ ಸಹಾಯ ಕೇಳ್ತಾಳೆ. ಆ ಸಹಾಯ ಅವಳಿಗೆ ಮನಸ್ಸಿಗೆ ಭಾಳ ಬೇಸರಾಗಿ ಅವಳು ಆ ಹುಡುಗನಿಗೆ ಸಹಾಯ ಮಾಡಬೇಕಂತ ಯೋಚನೆ ಮಾಡ್ತಾಳೆ. ಆ ಗಂಡ ಹೇಳ್ತಾನೆ ಅಂದರೆ, ಅವನಿಗೆ ಮಾತ್ರ ನೀನು ಸಹಾಯ ಮಾಡಬೇಡ, ಯಾಕೆಂದರೆ ಅವ್ನು ಹೊರಗೆ ಹೋಗಿ ಆ ಹಣದಿಂದ ಏನು ತಿಂತಾನೋ, ಈ ಡ್ರಗ್ಸ್ಗೆ ಯೂಸ್ ಮಾಡ್ತಾನೇನಾ ಅಥವಾ ಆಲ್ಕೋಹಾಲ್ಗೆ ಯೂಸ್ ಮಾಡ್ತಾ ಇರ್ಬೋದು, ನೀನು ಅವನಿಗೆ ಸಹಾಯ ಮಾಡಬೇಡ ಅಂತ ಹೇಳ್ತಾನೆ. ಆದರೆ ಅವಳು ಹೇಳ್ತಾಳೆ, ಇಲ್ಲ, ಅವನು ತುಂಬ ಕಷ್ಟದಲ್ಲಿದ್ದಾನೆ, ಲೆಟ್ ಮೀ ಗಿವ್. ಅವ್ರ ಹತ್ರ ಏನೂ ದುಡ್ಡು ಇರೋದಿಲ್ಲ ಆ ದಿವಸ, ಏನೋ ಸ್ವಲ್ಪ ದುಡ್ಡು ಇದ್ದದ್ದು ಅವ್ರದ್ದು ಮನೆ ರೆಂಟ್ ಕಟ್ಟುವ ದುಡ್ಡು ಇರುತ್ತೆ. ಆ ದುಡ್ಡು ಅಂತ ತೆಗೆದು ಅವಳು ಆ ಹುಡುಗನಿಗೆ ಕೊಡ್ತಾನೆ. ಅದಕ್ಕೆ ಆ ಗಂಡನಿಗೆ ತುಂಬ ಕೋಪ ಬಂದು ಆ ಗಂಡ ಅವಳನ್ನು ಬಿಟ್ಟು ಹೋಗ್ಬಿಡ್ತಾನೆ. ಶಿ ಜಸ್ಟ್ ಲೀವ್ಸ್ ಹಿಮ್. ಆಮೇಲೆ ಹೋಗ್ಬಿಡ್ತಾಳೆ. ಇವಳು ಒಬ್ಬಳೇ ಜೀವನ ಮಾಡಿ ಇದ್ದದ್ದು ಅಮೌಂಟ್ ಆ ಹುಡುಗನಿಗೆ ಕೊಟ್ಟು ಹೇಗೋ ಕಷ್ಟಪಟ್ಟು ಶಿ ವಾಸ್ ಲಿವಿಂಗ್ ಆಲ್ ಬೈ ಹರ್ ಸೆಲ್ಫ್. ಅವಳೊಬ್ಬಳೇ ಆ ಜೀವನ ಮಾಡ್ತಾಯಿದ್ಲು, ಅವಳೊಬ್ಬಳೇ ತನ್ನ ಲೈಫನ್ನು ನಡೆಸ್ಕೊಂಡು ಹೋಗ್ತಾಯಿದ್ಲು. ಆದರೆ ಒಂದು ಸಮಯ ಬಂತು, ಅವಳ ಮನೆ ರೆಂಟನ್ನು ಕೊಡಲಿಕ್ಕೆ ಆಗಲಿಲ್ಲ. ಅನೇಕ ವರ್ಷಗಳ ಹಿಂದೆ ಆದ ನಂತರ ಅವಳಿಗೆ ತನ್ನ ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಅವಳ ಡೈಲಿ ನೀಡ್ಸ್ಗೆ ಅವಳ ಹತ್ರ ಏನೂ ಇರಲಿಲ್ಲ. ಒಂದು ಸರ್ತಿ ಅವಳ ಓನರ್ ಬಂದು ಹೇಳ್ತಾರೆ ಅಂದರೆ, ಇದೇ ಕೊನೆ, ನೀನು ಈ ಮನೆಯನ್ನು ಈಗ ಬಿಟ್ಟು ಹೋಗಬೇಕು, ಯಾಕೆಂದರೆ ನಿನಗೆ ಇಷ್ಟು ತಿಂಗಳಿಂದ ಬಾಡಿಗೆ ಕಟ್ಟಲಿಕ್ಕೆ ಆಗಿಲ್ಲ ಅಂತ. ಓಕೆ, ಅವಳೆಲ್ಲ ರೆಡಿ ಆಗ್ತಾಳೆ, ಮನೆಯದೆಲ್ಲ ಸಾಮಾನು ಪ್ಯಾಕ್ ಮಾಡ್ತಾಳೆ. ಆ ಓನರ್ ಹೇಳ್ತಾರೆ, ಈ ಮನೆಯನ್ನು ಯಾರೋ ಒಬ್ಬರು ಖರೀದಿ ಮಾಡಿದ್ದಾರೆ, ಅವ್ರಿಗೆ ಈ ಮನೆ ಬೇಕು, ಅದಕ್ಕೆ ನೀನು ಮನೆ ಬಿಡಬೇಕಂತ. ಸೊ ಅವಳೆಲ್ಲ ತುಂಬ ರಿಕ್ವೆಸ್ಟ್ ಮಾಡ್ತಾಳೆ, ಓನರ್ ಕೇಳೋದಿಲ್ಲ. ಸೊ ಅವಳೆಲ್ಲ ಅವಳದು ಥಿಂಗ್ಸನ್ನು ಪ್ಯಾಕ್ ಮಾಡಬೇಕಾದ್ರೆ ಯಾರೋ ಬಾಗಿಲು ಬಡಿತಾರೆ. ಬಾಗಿಲು ಬಡ್ದಾಗ ಅವಳು ಬಾಗಿಲು ತೆಗ್ದ ತಕ್ಷಣ ಒಂದು ಯವನಸ್ಥ ಹುಡುಗ ಒಲೆಗೆ ಬರ್ತಾನೆ. ಅವನನ್ನು ನೋಡಿ, ನೀನು ಯಾರು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಪರಿಚಯ ಆಗ್ತಾ ಇಲ್ಲವ ನಿನಗೆ? ಇಲ್ಲ, ನಾನು ನಿನ್ನನ್ನು ಎಂದೂ ನೋಡಿಲ್ಲ, ನಿನ್ನ ಪರಿಚಯ ನನಗೆ ಆಗ್ತಾ ಇಲ್ಲ, ನೀನು ಯಾರು? ಅದಕ್ಕೆ ಅವಳಿಗೆ ರಿಮೈಂಡ್ ಮಾಡ್ತಾರೆ ಅಂದರೆ, ಒಂದು ಕಾಲದಲ್ಲಿ ನಿನ್ನ ಹತ್ರ ಇದ್ದ ಹಣವನ್ನು ನನಗೆ ಕೊಟ್ಟು, ಐ ಫೌಂಡ್ ಫೇವರ್ ಇನ್ ಯೋರ್ ಸೈಟ್. ಹಿ ಟೆಲ್ಸ್,
ನಿನ್ನ ಗಂಡ ನಿಂಗೆ ಸಹಾಯ ಮಾಡಬೇಡ ಅಂತ ಹೇಳಿದರು, ಆದರೆ ನೀನು ಕೇಳದೆ ನಿನ್ನ ಹತ್ರ ಇದ್ದ ಹಣವನ್ನು ನನಗೆ ಕೊಟ್ಟು ನನಗೆ ಸಹಾಯ ಮಾಡಿ, ಆ ದಿನ ನನಗೆ ಊಟಕ್ಕೆ ಇರಲಿಲ್ಲ, ನನಗೆ ಶೆಲ್ಟರ್ ಇರಲಿಲ್ಲ, ನನಗೆ ಏನೂ ಹೆಲ್ಪ್ ಇರಲಿಲ್ಲ. ವಿತ್ ದ ಮನಿ ಯು ಗೇವ್ ಮೀ, ಆ ಹಣದಿಂದ ನಾನು ಇನ್ವೆಸ್ಟ್ ಮಾಡಿ ಮೇಲೆ ಬಂದು ಟುಡೇ ಐ ಆಮ್ ಸಚ್ ಅ ವೆರಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಈ ಮನೆಯನ್ನು ನಾನು ಖರೀದಿ ಮಾಡಿದ್ದೇನೆ, ಈ ಮನೆಯನ್ನು ನಾನು ನಿನಗೆ ಈಗ ಗಿಫ್ಟಾಗಿ ಕೊಡ್ತಾ ಇದ್ದೇನೆ. ಇಟ್ ವಾಸ್ ಅ ಶಾಕಿಂಗ್ ಥಿಂಗ್ ಫಾರ್ ಅ ಪ್ರಿಯರೇ. ಒಂದು ಸಮಯ ಇತ್ತೆಂದರೆ ಆ ಮಗುಗೆ ಇವಳ ದಯೆ ಬೇಕಿತ್ತು. ಒಂದು ಸಮಯ ಬಂತೆಂದರೆ ಇವಳಿಗೆ ಅವನ ದಯೆ ಬೇಕಾಗಿತ್ತು. ಹಾಲೆಲೂಯಾ. ಪ್ರಿಯರೇ, ವಿ ಡೋಂಟ್ ನೋ ಹೌ ಥಿಂಗ್ಸ್ ವಿಲ್ ಚೇಂಜ್, ಹೌ ಗಾಡ್ ವಿಲ್ ವರ್ಕ್ ಇನ್ ಆರ್ ಲೈಫ್. ಆದರೆ ವೆನ್ ವಿ ಎಕ್ಸ್ಪೆಕ್ಟ್ ಗಾಡ್, ನೀವು ನಾನು ಮುಂದೆ ನೋಡ್ತಾ ಇರೋದೇನೆಂದರೆ ದೇವರ ದಯೆ. ವೆನ್ ದ ಫೇವರ್ ಆಫ್ ಗಾಡ್ ಕಮ್ಸ್, ಹಿ ಚೇಂಜಸ್ ಸಿಚುವೇಶನ್. ಮೊದಲನೇದಾಗಿ ನಾವು ನೋಡಿದ್ದೇವೆ ಅಂದರೆ ದೇವರ ದಯೆ ನಮಗೆ ದೊರಕಿತೆ ಅಂದರೆ ಇಂಪಾಸಿಬಲ್ ಥಿಂಗ್ಸ್ ವಿಲ್ ಬಿಕಮ್ ಪಾಸಿಬಲ್. ಎರಡನೇದಾಗಿ ನಾವು ನೋಡ್ತೇವೆ ಅಂದರೆ ದೇವರ ದಯೆ ನಮಗೆ ದೊರಕಿತೆ ಅಂದರೆ ನಾವು ತಿಪ್ಪೆಯಿಂದ ಎತ್ತಿ ದೇವರು ನಮ್ಮನ್ನು ಪ್ರಭುಗಳ ಮಧ್ಯೆ ಕೂಡಿಸ್ತಾರೆ. ದಿಸ್ ಈಸ್ ದ ಫೇವರ್ ಆಫ್ ಗಾಡ್. ಮೂರನೇ ಒಂದು ಸಂಗತಿ ನಾವು ಎಸ್ತರ್ ಪುಸ್ತಕದಲ್ಲಿ ನಾವು ನೋಡ್ತೇವೆ. ವಿ ಸಿ ದ ಸ್ಟೋರಿ ಆಫ್ ಎಸ್ತರ್. ಎಸ್ತರ್ ಒಬ್ಬಳು ಅನಾಥೆ ಆಗಿದ್ಲು. ಅವಳಿಗೆ ತಂದೆ ತಾಯಿ ಇರಲಿಲ್ಲ. ಅವಳಿಗೆ ಒಂದು ಅಂಕಲ್ ಇದ್ದರು. ಅವರು ಅವಳಿಗೆ ಈ ಒಂದು ಯಾವಾಗ ಅಹಷ್ವೇರೋಷ್ ಅರಸ ಅನೌನ್ಸ್ ಮಾಡ್ತಾನೆ ಅಂದರೆ ಅವನಿಗೆ ಒಂದು ರಾಣಿ ಬೇಕಾಗಿತ್ತು. ಆವಾಗ ಎಸ್ತರ್ ಒಬ್ಬಳು ಅನಾಥರಾಗಿದ್ಲು, ಅವಳಿಗೆ ತಂದೆ ತಾಯಿ ಇರಲಿಲ್ಲ. ಆದರೆ ಸಹ ಆ ಒಂದು ರಾಜ್ಯದ ಅರಸನಿಗೆ ಒಂದು ರಾಣಿ ಬೇಕಿದ್ದಾಗ ಎಸ್ತರು ಸಹ ಅದ ಗುಂಪಲ್ಲಿ ಸೇರಿರ್ತಾಳೆ. ಆವಾಗ ನಾವು ನೋಡ್ತವೇನೆಂದರೆ ಇಷ್ಟೋ ಸುಂದರವಾದ ಯವನಸ್ಥರು ಇರ್ತಾರೆ, ಯವನಸ್ಥ ಹುಡುಗಿಯರೆಲ್ಲರೂ ಇರ್ತಾರೆ. ಆದರೆ ಪ್ರಿಯರೇ, ಆ ಅರಸನ ಕಣ್ಣು ಎಸ್ತರ್ ಮೇಲೆ ಬೀಳುತ್ತೆ. ಆ ವಚನ ನಾವು ಓದ್ಕೊಳ್ಳುವ. ಲೆಟ್ಸ್ ರೀಡ್ ದಟ್ ವರ್ಸ್. ದ ಬುಕ್ ಆಫ್ ಎಸ್ತರ್ ಚಾಪ್ಟರ್ 2 ವರ್ಸ್ 15 ಆನ್ವರ್ಡ್ಸ್. ಎಸ್ತರ್ನ ಪುಸ್ತಕ 2ನೇ ಅಧ್ಯಾಯ 15ನೇ ವಚನದಿಂದ. Now when the turn of Esther, the daughter of Abihail, the uncle of Mordecai, who had taken her for his daughter, was come to go into the king, she required nothing but what Hegai, the king's chamberlain, the keeper of the woman, appointed, and Esther obtained favor in the sight of all of them that looked upon her. So Esther was taken unto King Ahasuerus into his house royal in the 10th month, which is the month of Tebeth, in the 7th year of his reign. And the king loved Esther above all the women, and she found grace and favor in his sight more than all the virgins. Hallelujah. ಇಲ್ಲಿ ನಾವು ನೋಡ್ತಾ ಅಂದರೆ ಇಷ್ಟೋ ಸಹೋದರಿಯರು, they were all ready, they were all beautiful, but the favor and the grace of the king fell upon Esther. ಎಸ್ತರ ಮೇಲೆ ಆ ಒಂದು ಅವನ ಕೃಪೆ ದೊರಕಿದ್ದ ಕಾರಣ ಅವಳು ಒಂದು ಅನಾಥೆ ಆಗಿದ್ದರೂ ಸಹ ಶಿ ವಾಸ್ ಲಿಫ್ಟೆಡ್ ಅಪ್ ಟು ಬಿ ದ ಕ್ವೀನ್. ಅವಳೊಂದು ರಾಣಿ ಆಗಿದ್ಲು. ಮತ್ತು ಅವಳು ರಾಣಿ ಆದ ನಂತರ ಸಹ ಶಿ ವಾಸ್ ಅ ವೆರಿ ಗುಡ್ ಕ್ವೀನ್ ಅಂತ ನಾವು ನೋಡ್ತೇವೆ. ಆದರೆ ಒಂದು ಸಮಯ ಬಂತು, ಶಿ ಹ್ಯಾಡ್ ಟು ಗೋ ಆ್ಯಂಡ್ ಸ್ಟ್ಯಾಂಡ್ ಬಿಫೋರ್ ದ ಕಿಂಗ್. ಅವಳು ಅರಸನ ಮುಂದೆ ಹೋಗಿ ನಿಲ್ಲಬೇಕಾಗಿತ್ತು. ಅರಸನ ಒಂದು ಪರ್ಮಿಷನ್ ಇಲ್ಲದೆ ಯಾರೂ ಅವನ ಮುಂದೆ ನಿಂತ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಆದರೆ ಪ್ರಿಯರೇ, ಇವಳ ಮೇಲೆ ದೇವರ ದಯೆ ಇರುವ ಕಾರಣ ಏನಾಯ್ತಂತ ಅದೇ ಎಸ್ತರ್ನ ಪುಸ್ತಕ 5ನೇ ಅಧ್ಯಾಯ ಅದ 2ನೇ ವಚನ ನಾವು ಓದ್ಕೊಳ್ಳೋ. ದ ಬುಕ್ ಆಫ್ ಎಸ್ತರ್ ಚಾಪ್ಟರ್ 5 and verse 2. And it was so when the king saw Esther, the queen, standing in the court, that she obtained favor in his sight. And the king held out to Esther the golden scepter that was in his hand. So Esther drew near and touched the top of the scepter. Hallelujah. Hallelujah. ಇಲ್ಲಿ ನಾವು ನೋಡ್ತೇವೆ, ಎಸ್ತರ್ couldn't come before the king. ಇಟ್ ವಾಸ್ ನಾಟ್ ಅಲೌಡ್. ರಾಣಿಗೆ ಅರಸನ ಒಂದು ಪರ್ಮಿಷನ್ ಇಲ್ಲದೆ ಅಲ್ಲಿ ಬರಲಿಕ್ಕೆ ಆಗ್ತಿದ್ದಿಲ್ಲ. ಆದರೆ ಸಹ ಅವಳಲ್ಲಿ ಬಂದು ನಿಲ್ತಾಗ ದೇವರ ವಾಕ್ಯ ಹೇಳುತ್ತೆ ಅಂದರೆ ದ ಫೇವರ್ ಆಫ್ ದ ಕಿಂಗ್ ಫೆಲ್ ಅಪಾನ್ ಎಸ್ತರ್. ಏನಾಯ್ತು ಅಂದರೆ ಅವನು ಅವಳ ಮುಂದೆ ಕೋಲನ್ನು ಚಾಚಿದ. ಪ್ರಿಯರೇ, ಆವಾಗ ಏನಾಯಿತು? ದೇರ್ ವಾಸ್ ಅ ಮಿರಕಲ್. ಅವಳ ಜನರನ್ನು ಸಾಯಿಸ್ಬೇಕಂತ ಏನೊಂದು ಪ್ಲ್ಯಾನ್ ಮಾಡಿದ್ರು. ಹಾಗಾಗಿ ಒಂದು ಪ್ಲ್ಯಾನ್ ಮಾಡಿದ್ದೇನೆಂದರೆ ಶೂಷನ್ ಪಟ್ಟಣದಲ್ಲಿದ್ದವರನ್ನು ಎಲ್ಲರನ್ನು ಸಾಯಿಸ್ಬೇಕಂತ ಪ್ಲ್ಯಾನನ್ನು ಹಾಳು ಮಾಡಿದ್ದೇ ಈ ಒಂದು ಫೇವರು ಎಸ್ತರ್ಗೆ ಸಿಕ್ಕಿದ ಕಾರಣ. ಪ್ರಿಯರೇ, ಇವತ್ತು ನೀವು ನಾನು we were born to go to hell.
ನಾವು ಎಲ್ಲರೂ ನರಕಕ್ಕೆ ಹೋಗಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ಲೋಕಕ್ಕೆ ಬಂದು ಪವಿತ್ರಾತ್ಮ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಸಭೆಯನ್ನು ಕಟ್ತಾ ಇದ್ದಾರೆ. ಯೇಸು ಸ್ವಾಮಿ ರಕ್ತ ಮೂಲಕ ಸಭೆಯನ್ನು ಕಟ್ತಾ ಇದ್ದಾರೆ. ಒಂದು ಸಮಯ ಬರ್ತದೆ, ಯೇಸು ಸ್ವಾಮಿ ಬಂದಾಗ ಪವಿತ್ರಾತ್ಮನು ನಿನ್ನನ್ನು ನನ್ನನ್ನು ಎಲ್ಲರನ್ನು ಯೇಸು ಸ್ವಾಮಿ ಮುಂದೆ ನಿಲ್ಲಿಸಿದಾಗ ಯೇಸು ಸ್ವಾಮಿ ತನ್ನ ಕೋಲನ್ನು ನಮ್ಮ ಮುಂದೆ ಚಾಚ್ತಾರೆ. ಹಾಲೆಲೂಯಾ. He will hold his scepter before all of us, in front of all of us. ಎಲ್ಲರ ಮುಂದೆ ಅವರ ಒಂದು ಕೋಲನ್ನು ಚಾಚಿದಾಗ ನಮ್ಮ ಮೇಲೆ ದೇವರ ದಯೆ ದೊರಕುತ್ತೆ ಪ್ರಿಯರೇ. ನಾವು ನರಕಕ್ಕೆ ಹೋಗುವವರು we will all be together in heaven with him. ಹಾಲೆಲೂಯಾ. ಪ್ರಿಯರೇ, ಇದು ಏನಕ್ಕಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಫೇವರ್ ಆಫ್ ಗಾಡ್. ದೇವರ ಒಂದು ದಯೆ ನಿನ್ನ ಮೇಲೆ ನನ್ನ ಮೇಲೆ ಇದ್ದರೆ ಮೊದಲನೇದಾಗಿ ಅಸಾಧ್ಯ ಸಂಗತಿ ಸಾಧ್ಯ ಆಗುತ್ತೆ. ಎರಡನೇ ಸಂಗತಿ ನಾವು ನೋಡ್ತವೇನೆಂದರೆ ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯೆ ಕೂಡಿಸ್ತಾರೆ. ಮೂರನೇ ಒಂದು ಸಂಗತಿ ಏನಾಗುತ್ತೆ ಅಂದರೆ ದೇವರು ಯೇಸು ಸ್ವಾಮಿ ಅವರ ಕೋಲು ನಮ್ಮ ಮುಂದೆ ಚಾಚ್ತಾರೆ. ವಾಟ್ ಆನ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ದ ಲಾರ್ಡ್ ಟು ಅಪ್ರೂವ್ ಅಸ್. It is because the Spirit of God is preparing the church. ಪವಿತ್ರಾತ್ಮನು ಈ ಭೂಲೋಕದಲ್ಲಿ ಎಲ್ಲ ಸುತ್ತಾಡಿಕೊಂಡು ಯೇಸು ಸ್ವಾಮಿದೊಂದು ಬ್ರೈಡನ್ನು ರೆಡಿ ಮಾಡ್ತಾ ಇದ್ದಾರೆ. ಆ ಬ್ರೈಡ್ಗೆ ಆ ಕೋಲನ್ನು ಚಾಚಿದೆ ಯೇಸು ಸ್ವಾಮಿ. ಇದು ಯಾವಾಗ ಆಗುತ್ತೆ ಅಂದರೆ ವೆನ್ ದ ಫೇವರ್ ಆಫ್ ಗಾಡ್ ಕಮ್ಸ್ ಅಪಾನ್ ಅಸ್. ನಾವು ಏನೋ ಆಗಿ ಹೋಗಬೇಕಾಗಿತ್ತು, ನಾವು ನಾಶವಾಗಿ ಹೋಗಬೇಕಾಗಿತ್ತು, ನಾವು ಹಾಳಾಗಿ ಹೋಗಬೇಕಾಗಿತ್ತು, ನಮಗೆ ಒಂದು ನಿರೀಕ್ಷೆ ಇರಲಿಲ್ಲ. ಆದರೆ ದ ಫೇವರ್ ಆಫ್ ಗಾಡ್ ಕೇಮ್ ಅಪಾನ್ ಅಸ್. ದೇವರ ದಯೆ ಹೇಗೆ ಮರಿಯಳ ಮೇಲೆ ಇತ್ತು, ದೇವರ ದಯೆ ಹೇಗೆ ರೂತಳ ಮೇಲೆ ಇತ್ತು, ದೇವರ ದಯೆ ಹೇಗೆ ಎಸ್ತರ ಮೇಲೆ ಇತ್ತು, ಅದಕ್ಕಿಂತ ಹೆಚ್ಚಾದ ದಯೆ ಇವತ್ತು ನಿನ್ನ ಮೇಲೆ ನನ್ನ ಮೇಲೆ ಇದೆ. ಯಾಕೆಂದರೆ ವಿ ಆರ್ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಲೆಟ್ ಅಸ್ ಲೀವ್ ಬೈ ದ ಆಫ್ ಗಾಡ್. ದೇವರ ಒಂದು ದಯೆ ನಮಗೆ ದೊರಕಿದ್ರೆ ಅಸಾಧ್ಯ ಸಂಗತಿ ಸಾಧ್ಯ ಆಗುತ್ತೆ. ತಿಪ್ಪೆಂದ ಎತ್ತಿ ನಾವು ಪ್ರಭುಗಳ ಮಧ್ಯೆ ಕೂಡಿಸ್ತವೆ. ಅಷ್ಟೇ ಅಲ್ಲ, ದೇವರ ಒಂದು ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗ್ತವೆ. ನಾವೆಲ್ಲರೂ ಆತನ ಸಂಗಡ ನಿತ್ಯ ನಿರಂತರ ಇರಲಿಕ್ಕೆ, ಈ ಲೋಕದಲ್ಲಿ ಸಹ ಜೈಶಾಲಿಗಳಿಗಿಂತ ಹೆಚ್ಚಿನಾಗಿ ಜೀವಿಸಲಿಕ್ಕೆ ಮಾಡುವುದೇ ದೇವರ ದಯೆ. ಈ ದೇವರ ದಯೆ ನಮಗೆ ಇವತ್ತು ಸಿಕ್ಕುತ್ತೆ ಪ್ರಿಯರೇ. ನಾವು ಬರೀ ಯೇಸುವೆ ನನ್ನ ಹೃದಯದಲ್ಲಿ ಬಾ, ಇವತ್ತು ನನ್ನ ಹೃದಯದಲ್ಲಿ ಬಾ, ನನ್ನ ಹೃದಯವನ್ನು ನನ್ನಗೋಸ್ಕರ ತೆರೀತೇನೆ ಅಂತ ನಾವು ಹೇಳಿದರೆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬಂದು ಆತನ ದಯೆ ನಮ್ಮ ಮೇಲೆ ದೊರಕಿದ್ರೆ ಅಸಾಧ್ಯ ಸಂಗತಿ ಸಾಧ್ಯ ಆಗುತ್ತೆ. ತಿಪ್ಪೆಂದ ಎತ್ತಿ ಪ್ರಭುಗಳ ಮಧ್ಯೆ ಕೂಡ್ತವೆ. ಅಷ್ಟೆಲ್ಲ ನಿತ್ಯ ನಿರಂತರೂ ಅವರ ಮುಂದೆ ನಾವು ಇರ್ತವೆ ಪ್ರಿಯರೇ. ಈ ಅಪಾರ್ಚುನಿಟಿ, ಅವಕಾಶ ಸ್ವಾಮಿ ನಿನಗೆ ನನಗೆ ಕೊಟ್ಟಿದ್ದಾರೆ. ಲೆಟ್ ಅಸ್ ರಿಸೀವ್ ಹಿಮ್ ಆ್ಯಸ್ ಅವರ್ ಪರ್ಸನಲ್ ಸೇವಿಯರ್. ಪ್ರಾರ್ಥನೆ ಮಾಡೋ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ, ನಿಮ್ಮ ದಯೆ ವಿಷಯದಲ್ಲಿ ನಾವು ನೋಡಿದ್ದೇವಪ್ಪ. ನಿಮ್ಮ ದಯೆ ನಮಗೆ ದೊರಕಿದ್ರೆ ಸ್ವಾಮಿ ಅಸಾಧ್ಯ ಸಂಗತಿ ಸಾಧ್ಯ ಆಗುತ್ತೆ ಕರ್ತನೆ. ಅಷ್ಟೆಲ್ಲ ತಿಪ್ಪೆಂದೆತ್ತಿ ನಮ್ಮನ್ನು ಪ್ರಭುಗಳ ಮಧ್ಯೆ ಕೂಡಿಸ್ತೀರಿ ಸ್ವಾಮಿ. ಆಲೋಚನೆ ಮಾಡೋಕ್ಕಿಂತ ಹೆಚ್ಚಿನ ಸಂಗತಿಗಳು ನೀವು ನಮ್ಮ ಜೀವನದಲ್ಲಿ ಮಾಡ್ತೀರಿ. ಅಷ್ಟೆಲ್ಲ ಸ್ವಾಮಿ, ಇವತ್ತು ನಿಮ್ಮ ದಯೆ ನಮಗೆ ದೊರಕಿದ ಕಾರಣ ಸ್ವಾಮಿ ನಾವು ನರಕಕ್ಕೆ ಹೋಗೋ ಬದಲಿ ನಿಮ್ಮ ಜೊತೆ ನಿತ್ಯ ನಿರಂತರಕ್ಕೂ ಸ್ವಾಮಿ ನಾವು ನಿಮ್ಮ ಜೊತೆ ಪರಲೋಕದಲ್ಲಿ ಇರ್ತವೆ ಸ್ವಾಮಿ. ಅದಕ್ಕೆ ಸ್ತೋತ್ರ ಸ್ವಾಮಿ. ನಿಮ್ಮ ದಯೆ ನಮಗೆ ದಿನನಿತ್ಯ ನಡೆಸಲಿ ಕರ್ತನೆ. ಎಲ್ಲ ವಿಷಯದಲ್ಲಿ ನಿಮ್ಮ ದಯೆ ನಮಗೆ ದೊರಕಲಿ ಸ್ವಾಮಿ. ಈ ಸಂಗತಿಗಳು ಇವರು ಅನುಭವಿಸಿದಂಗೆ ನಾವು ಅನುಭವಿಸುವಂಗೆ ನಮಗೆಲ್ಲರಿಗೆ ಕೃಪೆ ಕೊಡಬೇಕಂತ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ. ಆಮೇನ್.